ಅಣ್ಣ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಗ್ರೋ ಅಪ್ಲಿಕೇಶನಲ್ಲಿ ಸ್ಟಾಕ್ಸ್ನ ಹೇಗೆ ಪರ್ಚೇಸ್ ಮಾಡೋದು ಮತ್ತು ಹೇಗೆ ಸೆಲ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ಮೊದಲು ಇಲ್ಲಿ ಸರ್ಚ್ ಅನ್ನೋ ಬಟನ್ ಇದೆಯಲ್ಲ, ನೋಡಿ ಇಲ್ಲಿದೆ ಸರ್ಚು. ಇಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಕೋಬೋದು ನಿಮಗೆ ಯಾವುದು ಸ್ಟಾಕ್ಸ್ ಬೇಕು, ಯಾವ ಕಂಪ್ನಿ ಸ್ಟಾಕ್ಸ್ ಬೇಕು ಅಂತ. ನೋಡಿ ಇಲ್ಲಿ ಸರ್ಚ್ ಹತ್ರ ಕ್ಲಿಕ್ ಮಾಡಿದರೆ ಎಲ್ಲ ಇಲ್ಲಿ ಆಲ್ಮೋಸ್ಟ್ ತೋರಿಸುತ್ತೆ. ನಿಮ್ಗೆ ಯಾವ ಬೇಕೋ ಆ ಕಂಪ್ನಿನ ನೀವು ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನಾನು ಸರ್ಚ್ ಮಾಡ್ತೀನಿ. ಇಲ್ಲ ಶಾರ್ಟ್ ಫಾರ್ಮಾಗಿ SBI ಅಂತ ಹೊಡೆದ್ರು ಬರುತ್ತೆ. ನೋಡಿ ಇಲ್ಲಿ ಸಿಕ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ ಇದು ಇವತ್ತಿನ ಚಾರ್ಟು. ನೋಡಿ ಒನ್ ಡೇಗೆ ಇವತ್ತು 0.53% ರಿಟರ್ನ್ಸ್ ಕೊಟ್ಟಿದೆ. ನಾವು ಮೊದಲು ಬೈ ಮಾಡೋಕ್ಕಿಂತ ಮುಂಚೆ ಎಲ್ಲಿ ಬೈ ಮಾಡಬೇಕು ಅಂತ ಮೊದಲು ನೋಡಬೇಕು. ಸುಮ್ಮನೆ ಬಂದ್ಬಿಟ್ಟು ಯಾವಾಗಲೂ ನಮಗೆ ಸಿಗುತ್ತೆ ಅಂತ ನಾವು ಪರ್ಚೇಸ್ ಮಾಡ್ಕೊಂಡ್ರಾಗಲ್ಲ. ಅದರಿಂದ ನೀವು ಮೊದಲು ಒಂದು ಸ್ಟಾಕ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಇವಾಗ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ಕೆಲವೊಂದು ಟೈಮಲ್ಲಿ ಸ್ಟಾಕ್ಸು ಕೆಳಗಡೆ ಬಿದ್ದೋಗುತ್ತೆ. ಇವಾಗ ಕೊರೋನಾ ಟೈಮಲ್ಲಿ ನೋಡಿ ಸ್ಟಾಕ್ಸ್ ಕೆಳಗಡೆ ಬಿದ್ದೋಗಿತ್ತು. ಬಿದ್ದೋದ್ಮೇಲೆ ಪರ್ಚೇಸ್ ಮಾಡಿದವ್ರಿಗೆ ಇವತ್ತು ತುಂಬ ಪ್ರಾಫಿಟ್ ಆಗಿದೆ. ಅದ್ರ ಹಿಂದೆ ಒಂದು ತಿಂಗಳು 2 ತಿಂಗಳ ಹಿಂದೆ ಪರ್ಚೇಸ್ ಮಾಡಿದವ್ರಿಗೆ ತುಂಬ ಲಾಸ್ ಆಗಿದೆ. ಆ ಥರ ನಾವು ಸ್ಟಾಕ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅನಲೈಸ್ ಮಾಡಿ ಸ್ಟಾಕ್ನ ಪರ್ಚೇಸ್ ಮಾಡಬೇಕು. ಅದಿರಲಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ಟಾಕ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಹೇಗೆ ಮಾಡೋದಪ್ಪ ಅಂದರೆ ನೋಡಿ, ಈ ಥರ ಎಲ್ಲ ಓಪನ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಬೈ ಮತ್ತು ಸೆಲ್ ಆಪ್ಷನ್ ಅಂತ ಇದೆ. ನೋಡಿ, ನೀವು ಸ್ಟಾಕ್ಸ್ನ ಬೈನು ಮಾಡ್ಬೋದು ಮತ್ತು ಸೆಲ್ಲು ಮಾಡ್ಬೋದು. ಬೈ ಅಂದರೆ ಇವಾಗ 846 ರೂಪಾಯಿ ಓಡ್ತಿರೋ ಸ್ಟಾಕು ಮೇಲ್ಗಡೆ ಹೋಗುತ್ತೆ, ಇನ್ನೂ ಗ್ರೌತ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ನೀವು ಬೈ ಮಾಡ್ಬೋದು. ಇಲ್ಲ ಇನ್ ಕೇಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೀಳುತ್ತೆ, ಕೆಳಗಡೆ ಬರುತ್ತೆ ಅನ್ನೋದಾದರೆ ನೀವು ಸೇಲ್ ಕೂಡ ಮಾಡ್ಬೋದು. ಆದರೆ ಇವಾಗ ನಾವು ಸ್ಟಾಕ್ನ ಪರ್ಚೇಸ್ ನೋಡಿ, ಇಲ್ಲಿ ಬೈ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ಬೈ ಅಂತ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಮೇಲ್ಗಡೆನೂ ತೋರಿಸುತ್ತೆ ಎಷ್ಟು ಪ್ರೈಸ್ ಇವಾಗ ಓಡ್ತಿದೆ ಅಂತ. ಮತ್ತು ಇಲ್ಲಿ ಡೆಲಿವರಿ ಇಂಟ್ರಾಡೇ MTF ಅಂತ ಇದೆ. ನಾವು ಸ್ಟಾಕ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕ್ಕೋಸ್ಕರ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ನಾವು ಡೆಲಿವರಿ ಆಪ್ಷನಲ್ಲಿ ಮಾಡ್ಬೋದು. ಇಂಟ್ರಾಡೇ ಅಂದರೆ ಆ ಹೆಸರು ಹೇಳೋ ಪ್ರಕಾರನೇ ಇವತ್ತು ನಾವು ಮಾರ್ನಿಂಗ್ ಬೈ ಮಾಡಿ ಸಂಜೆ ಒಳಗಡೆ ಅಂದರೆ ಮಾರ್ನಿಂಗ್ 9:15ಕ್ಕೆ ಮಾರ್ಕೆಟ್ ಓಪನ್ ಆಗುತ್ತೆ, ಸಂಜೆ 3:30 ಒಳಗಡೆ ಅದನ್ನು ಸೇಲ್ ಮಾಡಿಬಿಡ್ಬೇಕು. ಅದನ್ನು ಇಂಟ್ರಾಡೇ ಅಂತೀವಿ. ನೀವು ಸ್ಟಾರ್ಟಿಂಗು ನಿಮಗೆ ಏನು ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ದಯವಿಟ್ಟು ಇಂಟ್ರಾಡೇ F&O ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದು MTF ಅಂತ ಇದೆ. ಇದು MTF ಅಂದರೆ ಏನಪ್ಪ ಅಂತಂದರೆ ನೀವು ಯಾವುದಾದ್ರೂ ಒಂದು ಸ್ಟಾಕ್ನ ಪರ್ಚೇಸ್ ಮಾಡ್ತಿದ್ದೀರಾ. ನೋಡಿ, ಇದು ಫಾರ್ ಎಕ್ಸಾಂಪಲ್ ಇದು SBI ಇವಾಗ 845 ರೂಪಾಯಿ ಒಂದು ಸ್ಟಾಕ್ನ ಪ್ರೈಸ್ ಇದೆ. MTF ಅಂದರೆ ಅವು ಗ್ರೋ ಅಪ್ಲಿಕೇಶನ್ ಅವರು ನಿಮಗೆ 4% ಅಮೌಂಟ್ ಎಕ್ಸ್ಟ್ರಾ ಕೊಡ್ತಾರೆ. ಅಂದರೆ 4 ಶೇರ್ ಅಷ್ಟು ಅಮೌಂಟ್ ಕೊಡ್ತಾರೆ. ಆದರೆ ಅದ್ರ ಮೇಲೆ ಇಂಟ್ರೆಸ್ಟು ನಿಮ್ಗೆ ಹಾಕ್ತಾರೆ. ಲಾಸ್ ಆದರೆ ಅಷ್ಟೇ ಲಾಸು ಜಾಸ್ತಿ ಆಗುತ್ತೆ. ಅದರಿಂದ ನೀವು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅದ್ರ ಬೇಸಿಸಲ್ಲಿ ನೀವು ಇನ್ವೆಸ್ಟ್ನ ಮಾಡಿ, ಸರಿನಾ. ನೆಕ್ಸ್ಟು ಇಲ್ಲಿ ನೋಡಿದ್ರೆ NSE ಅಂತ ಇದೆ. NSE ಅಂದರೆ ಇದು ಶೇರ್ ಮಾರ್ಕೆಟ್ನ ಒಂದು ಅಂಗಡಿ ಅಂದ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ 2 ಅಂಗಡಿಗಳಿದ್ದಾವೆ. ಅವು ಯಾವ್ಯಾವ ಅಂದರೆ ನೋಡಿ ಇಲ್ಲೇ ತೋರಿಸುತ್ತೆ. NSE ಮತ್ತು BSE. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ನಾವು ಎರಡರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ನಾನು NSE ಮಾಡ್ತೀನಿ, ನೀವು ಯಾವುದಾದ್ರೂ ಚೂಸ್ ಮಾಡ್ಕೊಬೋದು. ಆದರೆ ಅದು ಶೇರ್ ಮಾರ್ಕೆಟ್ನ ಕೊಂಡ್ಕೊಳ್ಳೋದು ಸೇಲ್ ಮಾಡೋದು ಒಂದು 2 ಅಂಗಡಿ ಅಂದ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ನೋಡಿ ಪ್ರೈಸ್ ಅಂತ ಇದೆ. ಪ್ರೈಸ್ ಅಂದರೆ ಇಲ್ಲಿ ನೋಡಿ ಏನೇನಿದೆ ಅಂದರೆ ಮಾರ್ಕೆಟು ಲಿಮಿಟು ಏನಪ್ಪ ಅಂತಂದರೆ ಇವಾಗ ನೋಡಿ 844 ಪಾಯಿಂಟು ಇಲ್ಲಿ ತೋರಿಸ್ತೀನಿ. ನೋಡಿ 845 ಆಯ್ತು. ಇವಾಗ ಇದು ಮಾರ್ಕೆಟ್ ಪ್ರೈಸ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನು ನೋಡ್ತಿದೆ ಅದಕ್ಕೆ ಬೈ ಆಗೋಗ್ಬಿಡುತ್ತೆ. ಲಿಮಿಟ್ ಅಂದರೆ ಏನಪ್ಪ ಅಂತಂದರೆ ನೋಡಿ, ಲಿಮಿಟ್ ಅಂತ ಏನಪ್ಪ ಅಂತಂದರೆ ಇವಾಗ 845 ರೂಪಾಯಿ ಓಡ್ತಿರೋ ಸ್ಟಾಕು ನಮಗೆ 800 ರೂಪಾಯಿ ಬಂದಾಗ ಪರ್ಚೇಸ್ ಆಗಬೇಕು ಅಂತ ಅನ್ನೋದಿದ್ರೆ ನಾವು ಇಲ್ಲಿ 800 ರೂಪಾಯಿನ ಟೈಪ್ ಮಾಡಿದ್ರೆ ಅದು ಅಲ್ಲಿ ಬಂದು ಪರ್ಚೇಸ್ ಆಗುತ್ತೆ, ಸರಿನಾ. ಫಾರ್ ಎಕ್ಸಾಂಪಲ್ ನೋಡೋಣ ಬನ್ನಿ. ನೋಡಿ NSEಲಿ ನಾನು ಒಂದು ಕ್ವಾಂಟಿಟಿನ ಹಾಕ್ತಾಯಿದ್ದೀನಿ. ಇಲ್ಲಿ ಲಿಮಿಟ್ ಎಷ್ಟಪ್ಪ ಆಗಬೇಕು ಅಂದರೆ ನಾನು 800ಕ್ಕೆ ಹಾಕಬೇಕು. 800ಕ್ಕೆ ಬಂದರೆ ನೋಡಿ ಅದು 845 ಇರೋದ್ರಿಂದ ಒಂದು ಸ್ಟಾಕ್ ಇವಾಗ 845 ಕೊಡ್ತಿದೆ. ಅದೇ 800 ರೂಪಾಯಿ ಬಂದರೆ ಅದು 802 ರೂಪಾಯಿಗೆ ಆಗುತ್ತೆ. ನೋಡಿ ಇಲ್ಲಿ 802 ರೂಪಾಯಿಗೆ ಆಗುತ್ತೆ. ಇಲ್ಲಿ ಕ್ವಾಂಟಿಟಿನ ಒಂದು ಹಾಕಿದ್ದೀವಿ. ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನನ್ನ ಹತ್ರ ಕ್ಯಾಪಿಟಲ್ 10,800 ರೂಪಾಯಿ ಇದೆ. ನಾನು ಬೇಕಾದರೆ ಅಷ್ಟು ಪರ್ಚೇಸ್ ಮಾಡ್ಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ನಾನು ಒಂದು 10 ಸ್ಟಾಕ್ಸ್ನ ತಗೊಳ್ತೀನಿ. ನೋಡೋಣ ಇದು. ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ 10 ಸ್ಟಾಕ್ಸ್ ಅಂತ ಹಾಕಿದ್ರೆ ಇಲ್ಲಿ 800ಕ್ಕೆ ಬಂದರೆ ನಮಗೆ 10 ಸ್ಟಾಕ್ಸ್ 800 ರೂಪಾಯಿ ಆಗುತ್ತೆ. 8,016 ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ, ಸರಿನಾ. ಇಲ್ಲಿ ಮತ್ತೆ ಮೇಲ್ಗಡೆ ನೋಡಿ 3 ಆಪ್ಷನ್ಸ್ ಇದ್ದಾವೆ. ಇದೇನಪ್ಪ ಅಂತಂದರೆ ನೋಡಿ ಇಲ್ಲಿ ಇದು ರೆಗ್ಯುಲರ್ ಆರ್ಡರ್, SL ಆರ್ಡರ್ ಅಂಡ್ GTT ಆರ್ಡರ್ ಅಂತ ಇದೆ. ಇಲ್ಲಿ ಮೊದಲು ರೆಗ್ಯುಲರ್ ಆರ್ಡರ್ ಅಂದರೆ ಏನಪ್ಪ ಅಂತಂದರೆ ನೋಡಿ ಇದೆ ನಾವು ಸೇಮ್ ಇವಾಗ ಏನು ನಾವು ಮಾಡಿದ್ವಿ ಅದನ್ನೇ ರೆಗ್ಯುಲರ್ ಆರ್ಡರ್ ಅಂತೀವಿ. ಇಲ್ಲಿ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟು SL ಆರ್ಡರ್ ಅಂದರೆ ಏನಪ್ಪ ಅಂತಂದರೆ ಇವಾಗ ನಮ್ಮ ಸ್ಟಾಕಿನ ಪ್ರೈಸ್ 845 ರೂಪಾಯಿ ಓಡ್ತಿದೆ. ಅದು ನಮಗೆ 850ಕ್ಕೆ ಬಂದಮೇಲೆ ಬೈ ಆಗಬೇಕು, ಮೇಲ್ಗಡೆ ಬಂದರೆ ಬೈ ಆಗಬೇಕು ಅನ್ನೋದಿದ್ದರೆ ನೀವು SL ಆರ್ಡರ್ನ ಇಟ್ಟು ಬೈ ಮಾಡ್ಬೋದು. ನೀವು SL ಆರ್ಡರ್ ಹಿಡ್ದಂಗೆ ಬಲ್ಲಿ 850 ಹಾಕಿದ್ರೆ ಅದು 845ಕ್ಕೆ ಬೈ ಆಗೋಗ್ಬಿಡುತ್ತೆ. SL ಇಲ್ಲೇ ಬರೆದಿರುತ್ತೆ ನೋಡಿ ಕೆಳಗಡೆ, ಟ್ರಿಗರ್ಡ್ ಎ ಬೈ ಆರ್ಡರ್ ಅಟ್ ದಿ ಪ್ರೈಸ್ ಹೈಯರ್ ದೆನ್ ಮಾರ್ಕೆಟ್ ಅಂತ. ಅಂದರೆ ಮೇಲ್ಗಡೆ ಬಂದಾಗ ಪ್ರೈಸು ಆಟೋಮೆಟಿಕ್ ಬೈ ಆಗುತ್ತೆ. ನೆಕ್ಸ್ಟ್ ವ್ಯಾಲಿಡಿಟಿ ಏನಪ್ಪ ಅಂದರೆ ಇಲ್ಲಿ ಡೇ ಇಯರ್ ಅಂತ ಇರುತ್ತೆ. ನಾವು ಇಲ್ಲಿ GTT ಆರ್ಡರ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು 1 ಇಯರ್ ಒಳಗಡೆ ಕೆಲವೊಂದು ಏನಾಗುತ್ತೆ, ನೀವು ಇವತ್ತು ಹಾಕಿರ್ತೀರಾ 840ಕ್ಕೆ ಹಾಕಿರ್ತೀರಾ, ಅದು ಇವತ್ತು ಬರಲಿಲ್ಲ 840ಕ್ಕೆ, ಅದುವಾಗ ಅದು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಅದೇ ನಾವು GTT ಆರ್ಡರ್ ಇಟ್ಟು
ಕ್ಲಿಕ್ ಮಾಡಿದ್ರೆ ಅದು 1 ಇಯರ್ವರೆಗೂ ವ್ಯಾಲಿಡಿಟಿ ಇರುತ್ತೆ. 1 ಇಯರ್ ಒಳಗಡೆ ಯಾವಾಗ ಬಂದ್ರೂ ಪರ್ಚೇಸ್ ಆಗುತ್ತೆ. ಬನ್ನಿ ಇವಾಗ ಸ್ಟಾಕ್ನ ಪರ್ಚೇಸ್ ಮಾಡೋಣ. ನೋಡಿ ಇಲ್ಲಿ ಡೆಲಿವರಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈ ಮೊದಲು ರೆಗ್ಯುಲರ್ ಆರ್ಡರ್ನ ಮಾಡ್ಕೊತೀನಿ. ಕಂಟಿನ್ಯೂ ಕೊಟ್ಟು ನಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ತಗೊಳ್ತಾ ಇದ್ದೀನಿ 845 ರೂಪಾಯಿ ಟೋಟಲ್ 10 ಸ್ಟಾಕ್ಸು. ನೋಡಿ 10 ಸ್ಟಾಕ್ ಪರ್ಚೇಸ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ 845ಕ್ಕೆ ನಮಗೆ 8,467 ರೂಪಾಯಿ ಕ್ಯಾಪಿಟಲ್ ಬೇಕು. ನನ್ನ ಹತ್ರ 10,000 ಬ್ಯಾಲೆನ್ಸ್ ಇದೆ. ಇಲ್ಲಿ ಇವಾಗ ಬೈ ಅಂತ ಕೊಟ್ಟರೆ ಅದು ಅಷ್ಟಕ್ಕೆ ಬಂದಾಗ ಬೈ ಆಗುತ್ತೆ. ನೋಡಿ ಇಲ್ಲಿ ಡನ್ ಅಂತ ಬಂದಿದೆ. ಬೈ ಆರ್ಡರ್ ಪ್ಲೇಸ್ ಅಂತ ಕ್ವಾಂಟಿಟಿ ಅಂತ. ಇಲ್ಲಿ ನೀವು ಬೇಕಾದರೆ ಕ್ಲಿಕ್ ಮಾಡಿ ಆರ್ಡರ್ ಡೀಟೇಲ್ಸ್ನ ಬೇಕಾದರೂ ನೋಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ತೋರಿಸುತ್ತೆ. ಅದು 840 ಬಂದರೆ ಪರ್ಚೇಸ್ ಆಗುತ್ತೆ. ನಾವು ಇಲ್ಲಿ ಬೇಕಾದರೆ ಅದನ್ನು ಮಾಡಿಫೈ ಕೂಡ ಮಾಡ್ಕೋಬೋದು. ಇವಾಗ 845ಕ್ಕೆ ಇಟ್ಟಿದ್ದೀನಿ. ಬೇಡ 844 ಬಂದರೆ ಆಗ್ಬೋದು ಅಂದ್ರೆ ಬೇಕಾದರೂ ನಾವು ಅದನ್ನು ಇದು ಮಾಡ್ಕೋಬೇಕು. ಬನ್ನಿ ಬ್ಯಾಗ್ ಬಂದು ನೋಡೋಣ. ನೋಡಿ ಇಲ್ಲಿ ಆರ್ಡರ್ ನಾವು ಇವತ್ತು ಕ್ಲಿಕ್ ಮಾಡಿರೋ ಆರ್ಡರು ಇಲ್ಲಿ ನಮಗೆ ಏನೇನಾಗ್ತಿದೆ ಅಂತ ತೋರಿಸುತ್ತೆ. ನೋಡಿ 845ಕ್ಕೆ ನಾವು ಲಿಮಿಟ್ ಆರ್ಡರ್ ಇಟ್ಟಿದ್ದೀವಿ. ಇದು 845.20 ಬರ್ತಿದೆ ಇಲ್ಲಿ ಆರ್ಡರು. ಅದು ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಎಲ್ಲಿ ಬರುತ್ತಪ್ಪ ಅಂತಂದರೆ ಅದು ಒಂದು ನಿಮಿಷ ನೋಡಿ ಇಲ್ಲಿ ಹೋಲ್ಡಿಂಗ್ಸ್ ಹತ್ರ ಬರುತ್ತೆ. ಇಲ್ಲಿ ಹೋಲ್ಡಿಂಗ್ಸ್ ಹತ್ರ ಬರುತ್ತೆ. ನಾವೇನಾದರೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇಂಟ್ರಾಡೇ ಮಾಡಿದರೆ ಇಲ್ಲಿ ತೋರಿಸುತ್ತೆ ಅದು. ನೋಡಿ ನಮ್ಮ ಆರ್ಡರ್ ಇವಾಗ ಪರ್ಚೇಸ್ ಆಗೋಯ್ತು. ತೋರಿಸ್ತೀನಿ ನೋಡಿ. ಇಲ್ಲಿ ಆರ್ಡರ್ ಹತ್ರ ಕ್ಲಿಕ್ ಮಾಡಿದ್ರೆ ನೋಡಿ 845ಕ್ಕೆ ಆಗಿ ಇಲ್ಲಿ ಹೋಲ್ಡಿಂಗ್ಸ್ ಹತ್ರ ಬಂದಿರುತ್ತೆ. ನೋಡಿ ರಿಫ್ರೆಶ್ ಕೊಟ್ಟರೆ ನೋಡಿ ಬಂದಿದೆ ಆಲ್ರೆಡಿ. ನೋಡಿ 3 ರೂಪಾಯಿ ಲಾಸ್ ಬರ್ತಿದೆ ನಮಗೆ. ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸರಿನಾ? ನಾನು ನಿಮ್ಗೆ ಬರೀ ಪರ್ಚೇಸ್ ಮಾಡೋಕ್ಕೋಸ್ಕರ ತೋರಿಸ್ತಿರೋದು. ನೋಡಿ ಪರ್ಚೇಸ್ ಆಗಿ ಮತ್ತೆ ನಾವು ಇವಾಗ ಸೇಲ್ ಮಾಡ್ತೀವಿ ಅಂದರೆ ಮಿನಿಮಮ್ 60 ರಿಂದ 70 ರೂಪಾಯಿ ಗ್ರೋ ಅಪ್ಲಿಕೇಶನ್ ಬರೀ ಚಾರ್ಜಸ್ಸೇ ಮಾಡ್ತಾರೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇದೊಂದು ಸ್ಟಾಕ್ನ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನಗೂ ಯೂಸ್ ಆಗುತ್ತೆ. ಈ ಸ್ಟಾಕ್ನ ನೋಡಿ ಸೆಲ್ ಮಾಡಬೇಕು ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಆರ್ಡರ್ ಹತ್ರ ಇದೆ, ಇಲ್ಲ ಪೊಸಿಷನ್ ಹತ್ರ ಇರುತ್ತಲ್ಲ ನೋಡಿ ಇಲ್ಲಿರುತ್ತಲ್ಲ SBI ಹತ್ರ ಇಲ್ಲಿ ಕ್ಲಿಕ್ ಮಾಡಿ ಹೋಲ್ಡಿಂಗ್ ಡೀಟೇಲ್ಸ್ ಅಂತ ಇದೆ, ಸೆಲ್ ಅಂತ ಇರುತ್ತಲ್ಲ. ನಾವು ಇಲ್ಲಿ ಸೆಲ್ಗೆ ಹೋಗಿ ಎಷ್ಟು ಕ್ವಾಂಟಿಟಿ ಇದೆ, ನಮ್ಮ ಹತ್ರ 10 ಕ್ವಾಂಟಿಟಿ ಇದೆ. 10 ಕ್ವಾಂಟಿಟಿನ ಲಿಮಿಟ್ ಪ್ರೈಸು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಮ್ಗೆ ಯಾವಾಗ ಬಂದಾಗ ಸೇಲ್ ಆಗಲಪ್ಪ ಇದು ಅಂತ ಹಾಕಿದ್ರೆ ಇಲ್ಲಿ 840 ಹಾಕಿರ್ತೀವಿ. 840 ಕೊಟ್ಟು ಸೆಲ್ ಅಂತ ಕೊಟ್ಟರೆ ಅದು 840 ಬಂದು ಡಿಲೀಟ್ ಆಗೋಗ್ಬಿಡುತ್ತೆ. ಸರಿ ಅಂದರೆ ಸೆಲ್ ಆಗೋಗ್ಬಿಡುತ್ತೆ.